ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೋಲಾಹಲ ಎಬ್ಬಿಸಿದ ಪ್ರಜ್ವಲ್ ಪೆಂಡ್ರೈವ್. ಯೂತ್ ಕಾಂಗ್ರೆಸ್ನಿಂದಲೂ ದೇವರಾಜೇಗೌಡ ವಿರುದ್ಧ ಪ್ರೊಟೆಸ್ಟ್. ಕಾಮುಕ ದೇವರಾಜೇಗೌಡ ಎಂದು ಆಕ್ರೋಶ. ದೋಸ್ತಿಯಲ್ಲೂ ಶುರುವಾಯಿತು ಪೆನ್ ಡ್ರೈವ್ ಕೋಲಾಹಲ. ಮೈತ್ರಿ ಬಗ್ಗೆ ಅಪಸ್ವರ ಎತ್ತದಂತೆ ಹೈಕಮಾಂಡ್ ತಾಕೀತು. ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆ ಆಗಿದೆ. ಅಶೋಕ್ ವಾಗ್ದಾಳಿ. ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ 1 ವರ್ಷ 9 ತಿಂಗಳ ಬಳಿಕ ಆರೋಪಿ ಅರೆಸ್ಟ್. ಮುಸ್ತಫಾ ಪೈಚಾರ್ ಸೇರಿ ಮತ್ತಿಬ್ಬರ ಬಂಧನ. ಅರವಿಂದ್ ಕೇಜ್ರಿವಾಲ್ಗೆ ತಾತ್ಕಾಲಿಕ ರಿಲೀಫ್. ಜೂನ್ 1ರವರೆಗೆ ಜಾಮೀನು ಮಂಜೂರು. ಚುನಾವಣಾ ಪ್ರಚಾರಕ್ಕಾಗಿ ಗ್ರೀನ್ ಸಿಗ್ನಲ್. ನಗ್ನ ಸ್ಥಿತಿಯಲ್ಲಿ ವಿದೇಶಿ ಪ್ರಜೆ ಪುಂಡಾಟ ಮೆರೆದಿದ್ದಾರೆ. ವಿದೇಶಿ ಪ್ರಜೆ ಹಿಡಿಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಕಡೂರು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ಇದು. ಸೊಂಟಕ್ಕೆ ಪ್ಲಾಸ್ಟಿಕ್ ಚೀಲ ಸುತ್ತಕೊಂಡು ಓಡಾಡಿರುವಂತಹ ದೃಶ್ಯ. ಅರ್ಧ ಗಂಟೆ ಅವನ ಹಿಂದೆ ಓಡಿದ್ದಾರಂತೆ ಪೊಲೀಸರು ಹಿಡಿಯೋದಕ್ಕೆ. ಅರೆ ನಗ್ನ ಸ್ಥಿತಿಯಲ್ಲೇ ಪುಂಡಾಟ ಮೆರೆದಿರೋರು ವಿದೇಶಿ ಪ್ರಜೆ. ಆತನನ್ನ ಹಿಡಿಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಕಡೂರು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ಇದು. ಸೊಂಟಕ್ಕೆ ಪ್ಲಾಸ್ಟಿಕ್ ಚೀಲ ಸುತ್ತಕೊಂಡು ಓಡಾಡಿದ್ದಾನಂತೆ. ಅರ್ಧ ಗಂಟೆ ಅವನ ಹಿಂದೆ ಓಡಿದ್ದಾರಂತೆ ಪೊಲೀಸರು ಹಿಡಿದುಕೊಳ್ಳೋಕೆ. ಕೆಲವರಿಗೆ ಮುಜುಗರ ಇಂಥ ಸನ್ನಿವೇಶಗಳನ್ನ ದೃಶ್ಯಗಳನ್ನ ನೋಡೋದಕ್ಕೆ. ಸಾರ್ವಜನಿಕವಾಗಿ ಈ ರೀತಿ ಪುಂಡಾಟ ಮೆರೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗುತ್ತೆ. ಇಂಥ ಪ್ರಕರಣಗಳು ಮೊದಲಲ್ಲ. ಈ ವಿದೇಶಿ ಪ್ರಜೆಗಳ ಪುಂಡಾಟ ಮಿತಿ ಮೀರಿಬಿಡುತ್ತೆ ಒಂದೊಂದು ಸಾರಿ. ಕುಡಿದ ಮತ್ತಲ್ಲಿ ತೂರಾಡಿ ಸಾರ್ವಜನಿಕರಿಗೆ ಸಮಸ್ಯೆ ಮಾಡೋದು, ವಾಗ್ವಾದ ನಡೆಸೋದು, ಇಂಥ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಬಟ್ ಈಗ ಚಿಕ್ಕಮಗಳೂರಿನ ಕಡೂರಿನಲ್ಲಿ ಆಗಿರುವಂತಹ ಘಟನೆ ಇದೆಯಲ್ಲ, ವಿದೇಶಿ ಪ್ರಜೆ ಅರೆ ನಗ್ನ ಸ್ಥಿತಿಯಲ್ಲಿ ಪುಂಡಾಟ ಮೆರೆದಿರೋದು, ಅದು ಸಾರ್ವಜನಿಕರಿಗೆ ಸಹಜವಾಗಿ ಕಿರಿಕಿರಿಯನ್ನು ಉಂಟು ಮಾಡಿದೆ. ಪೊಲೀಸರು ಆತನನ್ನ ಹಿಡಿಯೋದಕ್ಕೆ ಅರ್ಧ ಕಿಲೋಮೀಟರ್ ತನಕ ಕೂಡ ಓಡ್ಕೊಂಡು ಹೋಗಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ದೂರವಾಣಿ ಸಂಪರ್ಕದಲ್ಲಿ. ಚೇತನ್, ವಿದೇಶಿ ಪ್ರಜೆಯ ಪುಂಡಾಟ ಹೇಗಾಗಿರೋದು ಘಟನೆ, ಆತನನ್ನ ಬಂಧಿಸಿದ್ದಾರೆ ಪೊಲೀಸರು ಈಗ? ಶ್ರುತಿ, ಈ ಘಟನೆ ನಡೆದಿರುವಂತದ್ದು ಕಡೂರು ಪಟ್ಟಣದಲ್ಲಿ. ಅದರ ಕಡೂರು ಬಸ್ ನಿಲ್ದಾಣದಲ್ಲಿ ಅಬ್ರಾಡ್ ಪ್ರಜೆ ಏನು ಅರೆನಗ್ನ ಸ್ಥಿತಿಯಲ್ಲಿ ಇರ್ತಾನೆ, ಮತ್ತೆ ಸೊಂಟಕ್ಕೆ ಒಂದೊಂದು ಚೀಲವನ್ನು ಕೂಡ ಕಟ್ಕೊಂಡಿರ್ತಾನೆ. ಇದು ಎಲ್ಲೋ ಒಂದ್ ಕಡೆ ಸ್ಥಳೀಯರು ಕೂಡ ಕೆಲವು ಪೊಲೀಸರಿಗೆ ಕೂಡ ಮಾಹಿತಿ ನೀಡ್ತಾರೆ. ಮಾಹಿತಿ ನೀಡಿದ ಆಧರಿಸಿ ಸ್ಥಳಕ್ಕೆ ಕೆಲವು ಪೊಲೀಸರು ಕೂಡ ಬರ್ತಾರೆ. ಬಂದು ಆತನ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಆತ ಪ್ರಶ್ನೆ ಮಾಡೋಕೆ ಉತ್ತರ ಕೊಡೋ ಸ್ಥಿತಿಯಲ್ಲಿ ಇಲ್ಲದೆ ನೇರವಾಗಿ ಆತ ಓಡೋಕೆ ಕೂಡ ಪ್ರಾರಂಭ ಮಾಡ್ತಾನೆ. ಆ ಸಂದರ್ಭದಲ್ಲಿ ಇನ್ನಷ್ಟು ಪೊಲೀಸರುಗಳು ಅಲ್ಲಿದ್ದಂತ ಒಂದು ಪೊಲೀಸ್ ಚೀಫ್ ಕೂಡ ಬರುತ್ತೆ, ಮತ್ತೆ 112 ಇವೆಲ್ಲವೂ ಕೂಡ ಅಲ್ಲಿ ಬರುತ್ತೆ. ಆತನನ್ನ ಹಿಡಿಯೋಕೆ ಸಾಕಷ್ಟು ಕೂಡ ಪ್ರಯತ್ನ ಪಡ್ತಾರೆ. ಆತ ಬಸ್ ನಿಲ್ದಾಣದಲ್ಲಿ 3 ಸುತ್ತು ಓಡ್ತಾನೆ. ಆದ್ರೂ ಕೂಡ ಪೊಲೀಸರಿಗೆ ಕೂಡ ಆತನನ್ನ ಹಿಡಿಯೋಕ್ಕಾಗೋದಿಲ್ಲ. ಇದೊಂಥರ ಪೊಲೀಸರಿಗೆ ಒಂಥರ ಹರಸಾಹಸವೇ ಕೂಡ ಆಯ್ತು. ಅಂದ್ರೆ ಒಂದೆಡೆ ಬಿಸಿಲಿನ ತಾಪ, ಮತ್ತೊಂದೆಡೆ ಈತನ ಒಂದು ಓಡುವಂತ ಸ್ಥಿತಿ, ಅವನ ಹಿಂದೆ ಓಡುವಂಥದ್ದು, ಸಾಕಷ್ಟು ಹರಸಾಹಸವನ್ನು ಕೂಡ ಪಡ್ತಾರೆ. ಕೆಲವೊಂದು ಅರ್ಧ ಗಂಟೆ ಆತನನ್ನ ಹಿಡಿಯೋಕೆ ಕೂಡ ಪ್ರಯತ್ನ ಪಡ್ತಾರೆ. ಕೊನೆಗೂ ಕೂಡ ಯಶಸ್ವಿ ಕೂಡ ಆಗ್ತಾರೆ. ಆದ್ರೆ ಒಂದು ಸಮಸ್ಯೆ ಎದುರಾಗುತ್ತೆ. ಅಂದ್ರೆ ಆತನಿಗೂ ಮತ್ತೆ ಪೊಲೀಸರಿಗೂ ಏನೋ ಒಂದು ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಭಾಷೆ ಗೊಂದಲ ಆಗುತ್ತೆ. ಅವನು ಪರ್ಷಿಯನ್ ಭಾಷೆಯಲ್ಲಿ ಕೂಡ ಮಾತಾಡ್ತಿರ್ತಾನೆ. ಬಟ್ ಆದ್ರೆ ಇವರಿಗೆ ಸಂಪೂರ್ಣವಾಗಿ ಏನು ಕೂಡ ಅರ್ಥ ಆಗೋದಿಲ್ಲ. ಆತನಿಂದ ಕೇಳುವಷ್ಟು ಮಾಹಿತಿಯನ್ನ ಕೇಳ್ತಾರೆ. ಆದ್ರೆ ಆತ ನೀಡುವಂತ ಉತ್ತರ ಇವರಿಗೆ ಯಾವುದೇ ರೀತಿ ಸ್ಪಷ್ಟನೆ ಆಗೋದಿಲ್ಲ. ಹಾಗಾಗಿ ಆತನನ್ನ ಕರ್ಕೊಂಡು ಹೋಗಿ ಆತನಿಗೆ ಊಟ ಮಾಡಿಸಿ ನಂತರ ಒಂದು ಬಟ್ಟೆನ ಅಂದ್ರೆ ಶರ್ಟ್ ಅನ್ನ ಕೊಡಿಸಿ ಆತನನ್ನ ಈಗ ಕಡೂರು ರೈಲ್ವೆ ಸ್ಟೇಷನ್ ಇಂದ ಬೆಂಗಳೂರಿನತ್ತ ಕಳಿಸ್ಕೊಟ್ಟಿದ್ದಾರೆ. ಶ್ರುತಿ, ಅಂದ್ರೆ ಬಸ್ ನಿಲ್ದಾಣಕ್ಕೂ ರೈಲ್ವೆ ಸ್ಟೇಷನ್ಗೂ ಸಮೀಪ ಇರುವಂತದ್ದು. ಹಾಗಾಗಿ ಆತನನ್ನ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದಾರೆ. ಶ್ರುತಿ. ಓಕೆ ಚೇತನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.